ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾನು ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಿದ್ದೀನಿ. ಯಾವಾಗಲೂ ಈಶ್ವರನಿಗೆ ಅಕ್ಕಿ ಪಾಯಸ ಅಂದರೆ ಪಾಯಸಗಳೇ ಇಷ್ಟ. ಅದರಲ್ಲೂ ಅಕ್ಕಿಯಲ್ಲಿ ಮಾಡಿರೋವಂಥ ಪಾಯಸ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಿವತ್ತು ಇದನ್ನು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಬರೀ ಹಬ್ಬಗಳಿಗೆ ಅಲ್ಲ, ಎಲ್ಲ ಥರದ ಫಂಕ್ಷನ್ಗಳಿಗೂ ಮಾಡಿ ನೈವೇದ್ಯನ ತೋರಿಸ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಕಡಲೆಬೇಳೆ ಮತ್ತು ಅಕ್ಕಿ ಎರಡು ಕಾಲು ಕಪ್ನ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಈ ಪೂರ್ತಿ ನೀರನ್ನ ತೆಗೆದು ಇವಾಗ ಇದನ್ನು ಕುಕ್ಕರ್ ಒಳಗಡೆ ಹಾಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಒಂದು ಚೂರು ಬಿಸಿ ಆಗ್ತಿದೆ ಹಾಗೆ ಎಣ್ಣೆ. ಪೂರ್ತಿ ನೀರೇನು ತೆಗ್ದಿದ್ನಲ್ಲ ಕಡಲೆಬೇಳೆನ ಇದರೊಳಗಡೆ ಹಾಕಿ 1 ನಿಮಿಷ ಹುರ್ಕೊಳ್ತೀನಿ. ಅದ್ರ ಹಸಿ ಕಮ್ಮ ಹೋಗಬೇಕು, ತುಂಬ ಏನು ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಬರೀ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ 1/4 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿ ನೆನೆಸಿಟ್ಕೊಂಡಿರೋವಂಥದ್ದನ್ನ ಹಾಕೊಂಡು ಅದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಈ ಒಂದು 1/4 ಕಪ್ ಹಾಕೊಂಡಿರೋದೇ ಒಂದು 5 ರಿಂದ 6 ಜನಕ್ಕೆ ಪಾಯಸ ಆಗುತ್ತೆ. ಅಕ್ಕಿ ಕೂಡ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ, ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. 1/4 ಕಪ್ ಕಡಲೆಬೇಳೆ, 1/4 ಕಪ್ ಅಕ್ಕಿ ಹಾಕೊಂಡಿರೋದ್ರಿಂದ ಅರ್ಧ ಕಪ್ ಆಯಿತು. ಅರ್ಧ ಕಪ್ಗೆ 1.5 ಕಪ್ಪಷ್ಟು ಬಿಸಿನೀರು ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಳ್ತೀನಿ. ಲೋ ಫ್ಲೇಮಲ್ಲೇ 3 ವಿಷಲ್ ಕೂಗಿಸ್ಕೊಳ್ಳಿ, ಯಾಕೆಂದರೆ ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಸಾಫ್ಟಾಗಿ ಬೇಯಬೇಕು. ಪ್ರೆಷರ್ ಬಿಟ್ಟಿದೆ ನೋಡಿ, ಸಾಫ್ಟಾಗಿ ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ ಚೆನ್ನಾಗಿ ಬೆಂದಿದೆ. ಇದನ್ನು ಪಕ್ಕ ಎತ್ತಿಟ್ಬಿಟ್ಟು ಬೆಲ್ಲ ಕರಗೋದಕ್ಕೆ ಇಡೋಣ. ಸ್ಟವ್ ಆನ್ ಮಾಡಿಕೊಂಡು 1 ಕಪ್ಪು ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೇನೆ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕರಗೋದಕ್ಕೆ ಬಿಟ್ಬಿಡ್ತೀನಿ. ಇದು ಕರಗ್ತಾ ಇರಲಿ ಅಷ್ಟೊತ್ತಿಗೆ ಕೆಲವೊಂದು ಐಟಮ್ನ ರುಬ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಈ ಗಸಗಸೆನ ಚೆನ್ನಾಗಿ ಗಮ್ಮನವರೆಗೂ ಫ್ರೈ ಮಾಡ್ಕೊಳ್ತೀನಿ. ಗಸಗಸೆ ಒಂಚೂರು ಚಟಪಟ ಅಂತ ಅಂತಿರ್ಬೇಕಾದ್ರೇ ನೋಡಿ, ಇಲ್ಲಿ 1 ಜಾಪತ್ರೆಯಲ್ಲಿ ಅರ್ಧ ಭಾಗ ಹಾಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಮಾಡ್ತಾ ಇರೋದು ಕಮ್ಮಿ ಕ್ವಾಂಟಿಟಿ, ಅದಕ್ಕೋಸ್ಕರ 1 ಲವಂಗ ಇದನ್ನು ಹಾಕ್ಕೊಂಡು ಇದನ್ನು ಬರೀ ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ಗಸಗಸೆ, ಜಾಪತ್ರೆ, ಲವಂಗ ಎಲ್ಲ ಹಾಕೊಳ್ತಿದ್ದ ಹಾಗೆ ಏಲಕ್ಕಿ 3, 1/4 ಕಪ್ಪು ಹಸಿ ತೆಂಗಿನ ತುರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಫಸ್ಟ್ ಹಾಗೆ ರುಬ್ಕೊಂಡು ನಂತರ ನೀರು ಹಾಕೊಂಡು ರುಬ್ಕೋಬೇಕು. ಆದಷ್ಟು ನುಣ್ಣದಾಗಿ ರುಬ್ಕೋಬೇಕು ಗಸಗಸೆ ಹಾಕಿರೋದ್ರಿಂದ. ಇವಾಗ ಇದನ್ನೆಲ್ಲ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಅಕ್ಕಿ ಮತ್ತು ಬೇಳೆಗೆ ಹಾಕಿ ಕುದಿಸ್ಕೊಳ್ಳೋಣ. ಬೇಯಿಸಿರೋಂಥ ಬೇಳೆ ಅನ್ನದೊಳಗಡೆ ಈ ಒಂದು ಬೆಲ್ಲದ ನೀರನ್ನ ಹಾಕೊಳ್ತಾ ಇದ್ದೀನಿ. ಶೋಧಿಸ್ಬಿಟ್ಟು ಹಾಕೋಬೇಕು, ಯಾವಾಗಲೂ ಬೆಲ್ಲದಲ್ಲಿ ಗಲೀಜಿರುತ್ತೆ. ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಅನ್ನದ ಜೊತೆ ಬೆಲ್ಲ ಎಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿ ನಂತರ ರುಬ್ಬಿರೋದು ಹಾಕೊಳ್ಳೋಣ. 3 ರಿಂದ 4 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಬೆಲ್ಲದ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ ಕಡಲೆಬೇಳೆ ಅಕ್ಕಿ ಎಲ್ಲ ಬೆಲ್ಲದಲ್ಲಿ ಬೇಯ್ತಾ ಇರೋದು ಒಳ್ಳೆ ಘಮ ಬರ್ತಾ ಇದೆ. ಮೊದಲೆಲ್ಲ ಹೇಗೆ ಅಂದರೆ ಈ ಬೆಲ್ಲದ ನೀರಲ್ಲೇ ನೆನೆಸಿರೋ ಅಂಥ ಬೇಳೆ ಅಕ್ಕಿನ ಹಾಕಿ ಬೇಯಿಸ್ಕೊಳ್ತಾ ಇದ್ರು. ಆವಾಗ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇವಾಗ ಎಲ್ಲ ಬೇಗ ಆಗಬೇಕು ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಬೇಳೆ ಅಕ್ಕಿನ ಬೇಯಿಸಿ ನಂತರ ಬೆಲ್ಲದ ನೀರು ಹಾಕಿ ಕುದಿಸ್ಕೊಳ್ತೀವಿ. ಈಗ ರುಬ್ಬಿರೋವಂಥ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ಈ ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಂಡು ಇದನ್ನು ಏನಿಲ್ಲ ಅಂದರೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು, ಹೊಂದ್ಕೋಬೇಕು ಇದೆಲ್ಲ ಚೆನ್ನಾಗಿ. ಇನ್ನೊಂದು ಕಪ್ಪಷ್ಟು ಮಿಕ್ಸರ್ ಜಾರ್ಗೆ ನೀರು ಹಾಕ್ಕೊಂಡು ಉಳಿದಿರೋ ಅಂಥ ಮಿಶ್ರಣ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇರಲಿ. ಕುದಿಯೋಷ್ಟರಲ್ಲಿ ಒಂದು ಕಡೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ. 5 ರಿಂದ 6 ನಿಮಿಷ ಈ ಪಾಯಸನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಇಷ್ಟು ತೆಳುಗಿರ್ಬೋದು, ಇನ್ನೊಂದು ಸ್ವಲ್ಪ ಹೊತ್ತು ಆಗ್ತಾ ಗಟ್ಟಿ ಆಗುತ್ತೆ. ಇವಾಗ ದ್ರಾಕ್ಷಿ ಗೋಡಂಬಿನ ಇದರೊಳಗಡೆ ಹಾಕೊಳ್ಳೋಣ. ತುಪ್ಪದಲ್ಲಿ ಕತ್ತಿರೋದನ್ನ 1 ಟೇಬಲ್ ಸ್ಪೂನ್ ತುಪ್ಪಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ದ್ರಾಕ್ಷಿ, ಒಂದು 10 ರಿಂದ 12 ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನೋಡಿ, ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಕಡಲೆಬೇಳೆ ಅಕ್ಕಿ ಪಾಯಸ ರೆಡಿ ಇದೆ.
ಬಿಸಿ ಬಿಸಿ ಅಕ್ಕಿ ಕಡಲೆಬೇಳೆ ಪಾಯಸ ರೆಡಿ ಇದೆ ನೋಡಿ. ನಾನಿವತ್ತು ಇದನ್ನು ಭೀಮನ ಅಮಾವಾಸ್ಯೆಗೆ ಮಾಡಿದ್ದೀನಿ. ನೀವು ಕೂಡ ಯಾವುದೇ ಒಂದು ಹಬ್ಬಕ್ಕೆ ಇದನ್ನು ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಜೊತೆಗೆ ಬೇಗ ಫಟಾಫಟ್ ಅಂತ ರೆಡಿಯಾಗಿ ಹೋಗ್ಬಿಡುತ್ತೆ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.